happened from Gethsemane to Golgotha. ಗೆತ್ಸೆಮನೆಯಿಂದ ಗೋಲ್ಗತ್ತದವರೆಗೆ ಈ ಎಲ್ಲಾ ಸಂಗತಿಗಳು ನಡೆಯಿತು. How many have seen Passion of Christ? ಎಷ್ಟು ಜನ ಪ್ಯಾಷನ್ ಆಫ್ ಕ್ರೈಸ್ಟ್ ಚಿತ್ರವನ್ನು ನೋಡಿದಿರಾ ಫಿಲ್ಮ್? Adu kammi. ಅದು ಕಡಿಮೆ. The director of the movie said only we can, do this kind of beating only. After this we cannot do. But Bible says he was beaten more than that. ಆ ಒಂದು ಚಿತ್ರ ನಿರ್ದೇಶನ ಮಾಡುವವರು ಈ ರೀತಿಯಾದ ಹೊಡೆತಗಳು ಸಾಕೆಂಬುದಾಗಿ ಅಷ್ಟೇ ಇಟ್ಟಿದ್ದಾರೆ. ಆದರೆ ಸತ್ಯವೇದ ಹೇಳುತ್ತದೆ ಆ ರೀತಿಯಾದ ಹೊಡೆತಗಳನ್ನು ಯಾವ ಮನುಷ್ಯನ ಮೇಲೆ ಹೊಡೆಯಬಾರದು ಅಂತ ಕ್ರೂರಬಾರದು. Bible says ಇವರು ಯೇಸು ಸ್ವಾಮಿ ಅಂತ ಗುರುತಿಡಕ್ಕೆ ಆಗ್ತಿದ್ದಿಲ್ಲ ಅಂತ. ಸತ್ಯವೇದ ಹೇಳುತ್ತದೆ ಇವರು ಯೇಸು ಎಂಬುದಾಗಿ ಗುರುತು ಸಿಗದೆ ರೀತಿಯಲ್ಲಿ ಅವರು ಹೊಡೆದಿದ್ರು ಎಂಬುದಾಗಿ. He was not even a human being. ಆತನ ಮನುಷ್ಯನೇ ಅಲ್ಲ, ಆ ರೀತಿಯಾಗಿ ಹೊಡೆದಿದ್ರು ಆತನಿಗೆ. Getting it? I'm not getting it. ಎಷ್ಟು ಅರ್ಥ ಆಗ್ತಿದೆ? The devil has no power over my body. ನನ್ನ ದೇಹದ ಮೇಲೆ ಸೈತಾನನಿಗೆ ಯಾವುದೇ ಅಧಿಕಾರ ಇಲ್ಲ. ನಿಮ್ಮ ದೇಹದ ಮೇಲೆ ಸೈತಾನಿಗೆ ಯಾವ ಅಧಿಕಾರ ಇಲ್ಲ. ನಿಮ್ಮ ದೇಹಗಳ ಮೇಲೆ ಯಾವುದೇ ಅಧಿಕಾರ ಸೈತಾನನಿಗೆ ಇಲ್ಲ. Only Jesus has the rights over your body. ಕೇವಲ ಯೇಸುವಿಗೆ ಮಾತ್ರ ನಿಮ್ಮ ದೇಹಗಳ ಮೇಲೆ ಅಧಿಕಾರ ಇದೆ. Somebody shout amen. Amen. Hallelujah. Hallelujah. All right, I have just few more minutes. I'll just close. If you have your Bibles, Hebrews chapter 9. 9ನೇ ಅಧ್ಯಾಯ. Quickly, Hebrews chapter 9. ಇಬ್ರಿಯ 9ನೇ ಅಧ್ಯಾಯ. We'll read from 1 to 5. 1ರಿಂದ 5ನೇ ವಚನದವರೆಗೂ. Hebrews chapter 9. ಹೀಗಿದ್ದರೂ ಮೊದಲನೆಯ ಒಡಂಬಡಿಕೆಯಲ್ಲಿ ದೇವಾರಾಧನೆ ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು. ಇದು ಇಹಲೋಕ ಸಂಬಂಧವಾದದ್ದು. ಅಂದರೆ ಒಂದು ಗುಡಾರವು ಕಟ್ಟಲ್ಪಟ್ಟಿತು. ಅದರ ಮೊದಲನೇ ಬಾಗಿಲಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು. ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು. ಎರಡನೇ ತೆರೆಯಲ್ಲಿ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಡುಗಳು, ಮಂಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷವು ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನಿನ ಚಿಗುರಿನಿಂದ ಕೋಲು, ಒಡಂಬಡಿಕೆಯೇ ಬರೆಯಲ್ಪಟ್ಟಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. ಅದರ ಮೇಲೆ ದೇವರ ಪ್ರಭಾವವು ಸೂಚಿಸುವ ಕೆರೂಬಿನಗಳು ಕೃಪಾಸನವನ್ನು ಆಚ್ಛಾದಿಸಿಕೊಂಡಿದ್ದವು. ಸದ್ಯಕ್ಕೆ ಈ ವಿಷಯಗಳಲ್ಲಿ ಒಂದೊಂದಾಗಿ ವಿವರಿಸುವುದಕ್ಕೆ ಆಗುವುದಿಲ್ಲ. Amen. Okay, I just want to explain this for a few minutes. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳಿ. How many will listen? Amen. All right. In the olden days, ಹಳೆ ಒಡಂಬಡಿಕೆಯಲ್ಲಿ God said to Moses, build a tabernacle. ದೇವರು ಮೋಶೆಗೆ ಹೇಳ್ತಾರೆ, ಒಂದು ಗುಡಾರವನ್ನು ಕಟ್ಟು, ಪ್ರತ್ಯಕ್ಷ ಗುಡಾರವನ್ನು ಕಟ್ಟು ಎಂಬುದು. And there were 3 places. ಮತ್ತು ಅಲ್ಲಿ 3 ಸ್ಥಳವಿರುತ್ತದೆ. One where outside the tabernacle they sacrificed, and second the holy place, and third the most holy place. ಮೊದಲನೇದಾಗಿ ಯಜ್ಞ ಸಮರ್ಪಿಸುವ ಸ್ಥಳ, ಮತ್ತು ಎರಡನೇದಾಗಿ ಪರಿಶುದ್ಧವಾದ ಸ್ಥಳ, ಮತ್ತು ಮೂರನೇದಾಗಿ ಅತಿ ಪರಿಶುದ್ಧವಾದ ಸ್ಥಳ. Now listen very carefully. ಬಹಳ ಎಚ್ಚರಿಕೆಯಿಂದ. The high priest, ಪ್ರಧಾನ ಯಾಜಕನು, went not into the most holy place, he went to the holy place. That is the second one. ಪ್ರಧಾನ ಯಾಜಕನು ಆತನು ಅತಿ ಪರಿಶುದ್ಧವಾದ ಮೂರನೇ ಸ್ಥಳಕ್ಕೆ ಹೋಗುವುದಿಲ್ಲ, ಎರಡನೇ ಸ್ಥಳಕ್ಕೆ, ಪರಿಶುದ್ಧವಾದ ಸ್ಥಳಕ್ಕೆ ಆತನು ಹೋಗ್ತಾನೆ. Every day he sacrificed on the lambs and the bulls on the outside, take their blood and goes into the holy place, not most holy place, holy place, and offer as a sacrifice. ಪ್ರತಿದಿನ ಪ್ರಧಾನ ಯಾಜಕನು ಒಂದು ಕುರಿ ಅಥವಾ ಮೇಕೆಯ ಒಂದು ರಕ್ತವನ್ನು ತೆಗೆದುಕೊಂಡು ಆತನು ಒಂದು ಪರಿಶುದ್ಧ ಸ್ಥಳಕ್ಕೆ ಹೋಗಿ ಅಲ್ಲಿ ಅರ್ಪಿಸ್ತಾನೆ, ಮಹಾಪರಿಶುದ್ಧ ಸ್ಥಳಕ್ಕೆ ಅಲ್ಲ. But only once a year, ಆದ್ರೆ ವರ್ಷಕ್ಕೆ ಒಂದೇ ಸಾರಿ high priest, ಪ್ರಧಾನ ಯಾಜಕನು, once a year, ವರ್ಷಕ್ಕೆ ಒಂದು ಸಾರಿ the high priest, ಪ್ರಧಾನ ಯಾಜಕನು took the blood, ಆತನ ರಕ್ತವನ್ನು ತೆಗೆದುಕೊಂಡು, of the lamb, ಕುರಿಯ ರಕ್ತವನ್ನು, and went to the most holy place. ಆತನು ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗ್ತಾನೆ. And when he went to the most holy place, ಆತನು ಅತಿ ಪರಿಶುದ್ಧ ಸ್ಥಳಕ್ಕೆ ಹೋದಾಗ they tied a chain around his leg. ಅವರ ಯಾಜಕನ ಕಾಲುಗಳ ಸುತ್ತಲೂ ಒಂದು ಸರಪಳಿಯನ್ನು ಕಟ್ಟಿರ್ತಾರೆ. Because ಯಾಕೆಂದ್ರೆ when once a year, ವರ್ಷದಲ್ಲಿ ಒಂದು ಸಾರಿ when he went to the most holy place, ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಹೋದಾಗ they didn't know whether he was coming back. ಆತನು ವಾಪಸ್ ಬರ್ತಾನೆ ಎಂಬ ನಂಬಿಕೆ ಇವರಿಗೆ ಇರಲಿಲ್ಲ. They didn't, because it was the most holy place. ಯಾಕೆಂದ್ರೆ ಅದು ಅತಿ ಪರಿಶುದ್ಧವಾದ ಸ್ಥಳ. He went to offer sacrifice for his sins, ಆತನು ತನ್ನ ಪಾಪಗಳಿಗೋಸ್ಕರ ಒಂದು ಸಮರ್ಪಣೆ ಯಜ್ಞವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ, and also for the sins of the people. ಮತ್ತು ಜನರ ಎಲ್ಲ ಪಾಪಗಳಿಗೋಸ್ಕರ ಅಲ್ಲಿ ತೆಗೆದುಕೊಂಡು ಹೋಗ್ತಿರ್ತಾನೆ. And they didn't know whether he was coming back. ಆತನು ವಾಪಸ್ ಬರ್ತಾನ ಇಲ್ವಾ ಎಂಬುದಾಗಿ ಇವರಿಗೆ ಜನರಿಗೆ So if ಗೊತ್ತಿರಲಿಲ್ಲ. he died in the most holy place, ಆ ಒಂದು ಮಹಾಪರಿಶುದ್ಧ ಸ್ಥಳದಲ್ಲಿ ಯಾಜಕನು ಸತ್ರೆ, they would pull him out like a chain. ಆ ಒಂದು ಸರಪಳಿಯಿಂದ ಅವರು ವಾಪಸ್ ತೆಗೆದುಕೊಂಡು He had a chain around his neck, around his legs. ಅದಕ್ಕೆ ಆ ಒಂದು ಸರಪಳಿಯನ್ನು ಕಾಲಿನಲ್ಲಿ ಕಟ್ಕೊಂತಿದ್ರು. God, ದೇವರು was in a 4 circle. ಅಲ್ಲಿ ದೇವರು ಒಂದು 4 ವೃತ್ತದೊಳಗೆ ಇದ್ದರು. God was most holy, so holy that no people could have gone to meet with God.
ದೇವರು ಬಹಳ ಪರಿಶುದ್ಧನು, ಅತಿ ಪರಿಶುದ್ಧನು. ಆ ಕಾರಣದಿಂದಾಗಿ ಮನುಷ್ಯನು ಯಾರು ಬಂದು ಅಲ್ಲಿ ಸಂಪರ್ಕ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. God and man, it was impossible to be one. ದೇವರು ಮತ್ತು ಮನುಷ್ಯನು ಒಂದೇ ರೀತಿಯಲ್ಲಿ ಒಂದೇ ಸ್ಥಳದಲ್ಲಿ ಇರುವುದು ಅಸಾಧ್ಯ. For a person to worship God, it was impossible. Only he had to worship from far. ದೇವರನ್ನು ಯಾರಾದ್ರೂ ಹತ್ರದಿಂದ ಆರಾಧನೆ ಮಾಡ್ಬೇಕಂದ್ರೆ ಅದು ಅಸಾಧ್ಯ. ಬರೀ ದೂರದಲ್ಲಿ ನಿಂತ್ಕೊಂಡು ಅಷ್ಟೇ ಆರಾಧನೆ ಮಾಡಬೇಕು. From far they had to worship and they had to go. ಅವರು ದೂರದಿಂದ ಬಂದು ಅಲ್ಲಿ ಆರಾಧನೆ ಮಾಡಿ ಮತ್ತೆ ಅಲ್ಲಿ ಹೋಗ್ಬಿಡ್ಬೇಕು. God was so holy, so holy, so holy. ದೇವರು ಅತಿ ಬಹಳ 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 ಪರಿಶುದ್ಧನಾಗಿದ್ದನು. Now listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Day after day, every day, ದಿನಗಳ ನಂತರ ಪ್ರತಿದಿನ when they sacrificed that lamb, ಆ ಒಂದು ಕುರಿಯನ್ನು ಅಲ್ಲಿ ಸಮರ್ಪಿಸಿ daily they had to do it. Listen very carefully. ಮಾಡಬೇಕಾಗಿತ್ತು. I'll come, somebody come here. ಈ 3 ಜನ ಬರ್ರಿ. 3 ಜನ ಬರ್ರಿ. ಯಾರು quickly 3 ಜನ ಬರ್ರಿ. ಬೇಗನೆ 3 ಜನ ಬರ್ರಿ. Now this is where 3 places I said, right? Outside they sacrificed, holy place, most holy place. 3 ಸ್ಥಳ ಹೇಳಿದೆ. ಇದು ಯಜ್ಞ ಸಮರ್ಪಿಸುವ ಸ್ಥಳ, ಇದು ಪರಿಶುದ್ಧವಾದ ಸ್ಥಳ ಮತ್ತು ಅದು ಅದೇ ಪರಿಶುದ್ಧವಾದ ಸ್ಥಳ. Now they sacrificed the lamb and the bulls for people's sins, right? ಇಲ್ಲಿ ಒಂದು ಜನರ ಪಾಪಗಳಿಗೋಸ್ಕರ ಕುರಿಯನ್ನು ಅಲ್ಲಿ ಯಜ್ಞ ಅಂದ್ರೆ ಸಮರ್ಪಿಸ್ತಾರೆ. When somebody sinned, ಯಾರಾದ್ರೂ ಪಾಪ ಮಾಡಿದ್ರೆ they used to bring a lamb. ಅವರು ಒಂದು ಕುರಿಮರಿ ತರಬೇಕಾಗಿತ್ತು. They cut the lamb, ಕುರಿಮರಿಯನ್ನು ಕತ್ತರಿಸಿ they sacrificed here and they took the blood and they went inside. ಅವರು ಆ ಯಜ್ಞವನ್ನು ಸಮರ್ಪಿಸಿ ಅಲ್ಲಿಂದ ರಕ್ತವನ್ನು ತೆಗೆದುಕೊಂಡು ಒಳಗಡೆ ಹೋಗ್ತಿದ್ರು. I'm not getting it. ಎಷ್ಟು ಅರ್ಥ ಆಗ್ತಿದೆ? Now sad mood over, rejoice mood on. ಈಗ ದುಃಖದ ಕ್ಷಣ ಎಲ್ಲ ಮಾಯವಾಯಿತು, ಈಗ ಸಂತೋಷದ ಕ್ಷಣ ಆರಂಭವಾಗಬೇಕು. Hallelujah. Hallelujah. So the high priest, listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ಪ್ರಧಾನ ಯಾಜಕನು every day, ಪ್ರತಿದಿನ he took the blood, ಆತನ ರಕ್ತವನ್ನು ತೆಗೆದುಕೊಂಡು he could not go here. ಅಲ್ಲಿ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗಲ್ಲ. Only he went here every day, every day. ಪ್ರತಿದಿನ ಪರಿಶುದ್ಧವಾದ ಸ್ಥಳಕ್ಕೆ ಹೋಗ್ತಾನೆ. For his sins, ಆತನ ಪಾಪಗಳಿಗೋಸ್ಕರ, for the people's sins, ಮತ್ತು ಜನರ ಪಾಪಗಳಿಗೋಸ್ಕರ. and he would go away. ಮತ್ತು ಅಲ್ಲಿಂದ ವಾಪಸ್ ಬರ್ತಾನೆ. But high priest, ಪ್ರಧಾನ ಯಾಜಕನು took the blood, ಆತನ ರಕ್ತವನ್ನು ತೆಗೆದುಕೊಂಡು once a year, ವರ್ಷಕ್ಕೆ ಒಂದು ಸಾರಿ went here. ಆತನು ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಬರ್ತಾನೆ. How did he go? ಅವನು ಹೇಗೆ ಹೋಗ್ತಾನೆ? ಹಿಂಗೆ ನಡ್ಕೊಂಡು ಭಯದಿಂದ ಹೋಗ್ತಾನೆ. Are you getting it? ಅರ್ಥ ಆಗ್ತಿದೆನಾ? He's going like this. ಇದನ್ನ ಭಯದಿಂದ ನಡ್ಕೊಂಡು Because he doesn't know whether he's coming back. ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ ನಾನು ವಾಪಸ್ ಬರ್ತೀನಾ ಇಲ್ವಾ ಎಂಬುದಾಗಿ. He don't know whether he's going to die or going to live. ಆ ಒಂದು ಯಾಜಕನಿಗೆ ಗೊತ್ತಿರುವುದಿಲ್ಲ ನಾನು ಬದುಕ್ತೀನಾ ಅಥವಾ ಸಾಯ್ತೀನಾ ಎಂಬುದಾಗಿ. I think many people are fighting. You go, you go, you go. ನಾನು ಅನ್ಕೊಂತೀನಿ ಬಹಳಷ್ಟು ಯಾಜಕರು ತಮ್ಮಲ್ಲೇ ಜಗಳ ಆಡ್ಕೊಂತಾರೆ. ಯಾಕಂದ್ರೆ ನೀನ್ ಹೋಗು ಅಂತ. ಈ ಕಾಲದಲ್ಲಿ ಪಾಸ್ಟರ್ ನಾನು ಹಾಕ್ತೀನಿ ಅಂತಾರೆ. ಅಲ್ಲ ನಿಮ್ ಪಾಸ್ಟರ್ ಬರಪ್ಪ. ಇದು ಅರ್ಥ ಆಗಲ್ಲ, ಇದನ್ನು ಅರ್ಥ ಆಗಲ್ಲ. In olden days, ಹಳೆ ಒಡಂಬಡಿಕೆಯಲ್ಲಿ ನೀನ್ ಪಾಸ್ಟರ್ ಆಗು ಅಂದ್ರೆ ಅವ್ರು ಓಡೋಗ್ತಿದ್ರಿ. Today you become pastor, yes, make me a pastor tomorrow. ಈಗ ಯಾರು ಪಾಸ್ ಆಗ್ತಂಗೆ ಮುಂದೆ ಓಡೋಡ್ತೀನಿ ನಾನು ಆಗ್ತೀನಿ ಅಂತ. Hallelujah. Hallelujah. So the high priest, ಪ್ರಧಾನ ಯಾಜಕನು, went with fear. ಆತನು ಭಯದಿಂದ ಹೋಗ್ತಿದ್ದ. Once a year, ವರ್ಷಕ್ಕೆ ಒಂದು ಸಾರಿ, chained tight around his ankles, ಕಾಲುಗಳ ಸುತ್ತಲೂ ಅಲ್ಲಿ ಸರಪಳಿಯಿಂದ ಕಟ್ಟಿದ್ರು. and offered the sacrifice. ಆತನು ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಹೋಗಿ ಅಲ್ಲಿ ಯಜ್ಞ ಸಮರ್ಪಣೆ ಮಾಡ್ತಿದ್ದನು. This is religion. ಇದು ಒಂದು ಧಾರ್ಮಿಕ. How many says it? This is religion. ಇದು ಧಾರ್ಮಿಕ. Every day they had to do it. ಪ್ರತಿದಿನ ಅವರು ಮಾಡಬೇಕಾಗಿತ್ತು. High priest had to do once a year. ಪ್ರಧಾನ ಯಾಜಕನು ವರ್ಷಕ್ಕೆ ಒಂದು ಸಾರಿ ಮಾಡಬೇಕಾಗಿತ್ತು. But they did it. ಆದ್ರೆ ಅದನ್ನು ಮಾಡಿದ್ರು. ಆದ್ರೆ ಪಾಪ ಕ್ಷಮಾಪಣೆ ಆಗಿಲ್ಲ. ಆದ್ರೂ ಕೂಡ ಪಾಪ ಕ್ಷಮಾಪಣೆ ಆಗಲಿಲ್ಲ. Every day they're doing it. ಪ್ರತಿದಿನ ಅವರು ಅದನ್ನ ಮಾಡ್ತಾ ಇದ್ದಾರೆ. Every day, every once a year, high priest goes there and sacrifices. ಪ್ರತಿ ವರ್ಷಕ್ಕೆ ಒಂದು ಸಾರಿ ಪ್ರಧಾನ ಯಾಜಕನು ಹೋಗಿ ಅಲ್ಲಿ ಯಜ್ಞ ಸಮರ್ಪಣೆ ಮಾಡ್ತಿದ್ದಾನೆ. Sprinkles the blood. ಅಲ್ಲಿ ರಕ್ತವನ್ನು ಈ ತರ ಚಿಮಿಕ್ತಿದ್ದಾನೆ. ಆದ್ರೆ ಪಾಪ ಕ್ಷಮಾಪಣೆ ಆಗಿಲ್ಲ. ಆದ್ರೆ ಪಾಪ ಕ್ಷಮಾಪಣೆ ಆಗ್ತಾ ಇಲ್ಲ. They do it regularly. ಅವರು ನಿರಂತರವಾಗಿ ಅದನ್ನ ಮಾಡ್ತಾನೆ ಇದ್ದಾರೆ. But no sacrifice for sins. ಆದ್ರೆ ಪಾಪಕ್ಕೆ ಯಾವುದೇ ಪರಿಹಾರ ಅಲ್ಲಿ ಆಗ್ತಿಲ್ಲ. What did God do? ದೇವರು ಏನು ಮಾಡಿದ್ರು? Jesus came. ಯೇಸು ಬಂದರು. He became the high priest. ಆತನು ಪ್ರಧಾನ ಯಾಜಕನಾಗಿ, not only the high priest, ಬರೇ ಪ್ರಧಾನ ಯಾಜಕನ ಅಷ್ಟೇ ಅಲ್ಲ, he became the sacrifice also. ಆತನು ಯಜ್ಞದ ಕುರಿ ಕೂಡ ಆತನು. What these people are trying to do for thousands of years, ಈ ಜನರು ಸಾವಿರಾರು ವರ್ಷಗಳಿಂದ ಏನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೋ, Jesus, ಯೇಸು one sacrifice, ಒಂದೇ ಒಂದು ಯಜ್ಞದ ಮರಿ, one time he died on the cross. ಆತನು ಒಂದು ಸಾರಿ ಶಿಲುಬೆ ಮೇಲೆ ಮರಣ ಹೊಂದಿದನು. He is not dying again. ಆತನು ಮತ್ತೆ ಸಾಯುವುದು ಬೇಕಾಗಿಲ್ಲ. These people doing every day again and again. ಈ ಜನರು ಪ್ರತಿದಿನ ಮತ್ತೆ ಅದನ್ನು ಮಾಡ್ತಿದ್ದಾರೆ. Jesus, ಆದ್ರೆ ಯೇಸು died one time. ಯೇಸು ಒಂದೇ ಸಾರಿ ಸತ್ತನು. One time, ಒಂದೇ ಸಾರಿ cleared the way to the Father. ತಂದೆಯ ಬಳಿ ಹೋಗುವುದಕ್ಕೆ ಎಲ್ಲ ಮಾರ್ಗವನ್ನು ಸರಿಪಡಿಸಿದನು. Hallelujah. Hallelujah.
Now listen very ಬಹಳ carefully. ಎಚ್ಚರಿಕೆಯಿಂದ ಕೇಳ್ರಿ. This somebody sinned ಯಾರೋ ಪಾಪ ಮಾಡಿದಕ್ಕಾಗಿ and the lamb had to die. ಅಲ್ಲಿ ಕುರಿಮರಿಯು ಸಾಯ್ಬೇಕಾಯಿತು. Outside it they were clean. ಹೊರ ತೋರಿಕೆಯಲ್ಲಿ ಅವರು ಶುದ್ಧರಾಗಿದ್ದಾರೆ, Inside no clean. ಆದ್ರೆ ಒಳಗಡೆ ಯಾವುದೇ ಶುದ್ಧ ಇಲ್ಲ. Outside they are clean. ಹೊರ ತೋರಿಕೆಯಲ್ಲಿ ಅವರು ಶುದ್ಧರಾಗಿನೇ ಇದ್ದಾರೆ, Heart is not clean. ಆದ್ರೆ ಹೃದಯ ಶುದ್ಧವಾಗಿಲ್ಲ, ಒಳಗಡೆ clean ಇಲ್ಲ. ಒಳಗಡೆ The ಶುದ್ಧವಾಗಿಲ್ಲ. blood of the lamb and bulls, ಅಲ್ಲಿ ಕುರಿಮರಿಯ ರಕ್ತವನ್ನು ತೆಗೆದುಕೊಂಡು ಬಂದಾಗ it only clean on the outside. ಅದು ಕೇವಲ ಹೊರಗಡೆ ಅಷ್ಟೇ ಶುಚಿ ಮಾಡುತ್ತದೆ, But inside ಆದ್ರೆ ಒಳಗಡೆ they sinned ಅಲ್ಲಿ ಪಾಪ ಮಾಡಿರ್ತಾರೆ and they had guilty conscience. ಮತ್ತೆ ಅಲ್ಲಿ ಅಪರಾಧ ಮನಸ್ಸು ಹಂಗೆ ಇರುತ್ತೆ. But Jesus, ಯೇಸು one sacrifice ಒಂದೇ ಒಂದು ತ್ಯಾಗ made perfect. ಅದನ್ನು ಸಂಪೂರ್ಣವಾಗಿ ಮಾಡಿದ. Not only outside, inside also. ಹೊರಗಡೆ ಅಷ್ಟೇ ಇಲ್ಲ, ಒಳಗಡೆನೂ ಕೂಡ ಮಾಡಿದನು ಆತನು. And now ಮತ್ತು ಈಗ you might have sinned in the past. ಅವರು ಗತಕಾಲದಲ್ಲಿ ಪಾಪ ಮಾಡಿರಬಹುದು, You have and I have sinned in the past. ನಾವು ಗತಕಾಲದಲ್ಲಿ ಪಾಪ ಮಾಡಿರಬಹುದು. And what the devil says, ದುರಾತ್ಮನು ಏನ್ ಹೇಳ್ತಾನೆ ಅಂದ್ರೆ, you sinned. ನೀವು ಪಾಪ ಮಾಡಿದ್ಯಾ, God will not hear your prayer. ದೇವರು ನಿಮ್ಮ ಪ್ರಾರ್ಥನೆ ಕೇಳಲ್ಲ. Don't pray. ಓ ಪ್ರಾರ್ಥನೆ ಮಾಡಬೇಡ. Don't read Bible. You sinned right yesterday. ನೀನ್ ನಿನ್ನೆ ಪಾಪ ಮಾಡಿದ್ಯಲ್ಲ, ಅದಕ್ಕೆ ನೀನು ಪ್ರಾರ್ಥನೆ ಮಾಡಬೇಡ, ಬೈಬಲ್ ಓದ್ಬೇಡ. Guilty conscience. ಅಪರಾಧ ಮನಸ್ಸು. But the blood ಆದ್ರೆ ರಕ್ತ cleared the guilty ಆ conscience. ಒಂದು ಅಪರಾಧ ಮನಸ್ಸನ್ನು ಶುದ್ಧಗೊಳಿಸುತ್ತದೆ. Now ಈಗ your past sins, ನಿಮ್ಮ ಗತಕಾಲದ ಪಾಪಗಳು, your yesterday sins ನಿನ್ನೆಯ ಪಾಪಗಳು is not in the book of God. ಅದು ದೇವರ ಪುಸ್ತಕದಲ್ಲಿ ಇಲ್ಲ. The blood of Jesus, ಯೇಸುವಿನ ರಕ್ತ, the high priest, ಪ್ರಧಾನ ಯಾಜಕನು cleansed on the inside. ಒಳಗಡೆನೂ ಕೂಡ ಶುದ್ಧ ಮಾಡಿದನು. His blood ಆತನ ರಕ್ತ cleansed you on the inside. ನಿಮ್ಮನ್ನು ಒಳಗಡೆಯಿಂದನೂ ಕೂಡ ಶುದ್ಧ ಮಾಡುತ್ತದೆ. Now ಈಗ when you come to God, ನೀವು ದೇವರ ಹತ್ರ ಬಂದಾಗ you don't come like ಹಿಂಗ್ this. ನಡ್ಕೊಂತ ಬರಲ್ಲ, ಭಯದಿಂದ You come like this. ಧೈರ್ಯವಾಗಿ ಎದೆ ನಿಗ್ರಿಸ್ಕೊಂಡು ಬರ್ತೀರಂಗೆ. Why? ಯಾಕೆ? The blood of bulls ಆ ಒಂದು ಕುರಿಮರಿ ದನ ಕುರಿಗಳ ರಕ್ತವು could not take away your sin. ನಿಮ್ಮ ಪಾಪಗಳನ್ನು ತೆಗೆದುಕೊಳ್ಳೋಕೆ ಆಗ್ತಿರ್ಲಿಲ್ಲ. Blood of Jesus ಯೇಸುವಿನ ರಕ್ತ took your sins. ನಿಮ್ಮ ಎಲ್ಲಾ ಪಾಪಗಳನ್ನು ತೆಗೆದುಕೊಂಡು ಬಿತ್ತು. When you come to God, ನೀವು ದೇವರ ಬಳಿ ಬರುವಾಗ you don't need to come whether you will die or ನೀನು not. ಭಯವಾಗಿ ಸಾಯ್ತೇನೋ ಇಲ್ಲೋ ಎಂಬುದಾಗಿ ಭಯದ ಬೇಕಾಗಿಲ್ಲ. Jesus went into the most holy place. ಯೇಸು ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಹೋಗಿ One sacrifice he did, so much he did, that sacrifice so powerful it was that this religion regulation was broken. ಆತನು ಒಂದೇ ಒಂದು ಸಾರಿ ತ್ಯಾಗವನ್ನು ಮಾಡಿ ಆ ಎಲ್ಲ ಧಾರ್ಮಿಕ ನಿಯಮಗಳನ್ನು ಎಲ್ಲ ಮುರಿದನು ಆತನು. Somebody shout amen. ಆಮೆನ್. Hallelujah. ಹಲ್ಲೆಲೂಯಾ. By one sacrifice ಒಂದೇ ಒಂದು ತ್ಯಾಗದಿಂದ he made me perfect. ಆತನು ನಮ್ಮನ್ನು ಪರ್ಫೆಕ್ಟ್ ಆಗಿ ಮಾಡಿದಾನೆ. Made me perfect. ನಮ್ಮನ್ನು ಪರ್ಫೆಕ್ಟ್ ಆಗಿ The ಮಾಡಿದಾನೆ. devil might say you sinned. ನೀವು ದುರಾತ್ಮನ ಹೇಳ್ಬೋದು ನೀನು ಪಾಪ ಮಾಡಿದೀಯಾ ಎಂಬುದಾಗಿ. God says no. ಆದ್ರೆ ದೇವರು ಹೇಳ್ತಾರೆ ಇಲ್ಲ. When you confessed, ನೀವು ಅಲ್ಲಿ ಅರಿಕೆ ಮಾಡಿದ್ರೆ, when you repent, ನೀವು ಅದು ಪಶ್ಚಾತ್ತಾಪ ಪಟ್ರೆ the blood of Jesus has washed you. ಯೇಸುವಿನ ರಕ್ತ ನಿಮ್ಮನ್ನು You ಶುದ್ಧಿಗೊಳಿಸುತ್ತದೆ. can come to God boldly. ನೀವು ದೇವರ ಹತ್ರ ಧೈರ್ಯವಾಗಿ ಬರಬಹುದು. Somebody shout amen. ಆಮೆನ್. Sit down. How many understood it? ಎಷ್ಟು ಜನಕ್ಕೆ ಅರ್ಥ ಆಯ್ತು? Any time, ಯಾವುದೇ ಸಮಯದಲ್ಲಿ, any place, ಯಾವುದೇ ಸ್ಥಳದಲ್ಲಿ, anywhere, ಎಲ್ಲೂ ಕೂಡ because of the Holy Spirit today, ಪರಿಶುದ್ಧಾತ್ಮನಿಂದ we can come to God's presence boldly. ದೇವರ ಪ್ರಸನ್ನತೆಯಲ್ಲಿ ಧೈರ್ಯವಾಗಿ ನೀವು ಬರಬಹುದು. The devil will say, God will not hear your prayer. Who said that? ದುರಾತ್ಮನ ಹೇಳ್ಬೋದು ನಿಮ್ಮ ಕಿವಿಲಿ ದೇವರು ನಿಮ್ಮ ಪ್ರಾರ್ಥನೆ ಕೇಳಿಲ್ಲ ಎಂಬುದಾಗಿ. ಯಾರು ಹೇಳಿದ್ರು ಹಂಗೆ? I repent, I confess, God hears my prayer. ನಾನು ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟಿದ್ದೇನೆ, ದೇವರು ಎಲ್ಲವನ್ನು ಕ್ಷಮಾಪಣೆ ಮಾಡಿದ. Hallelujah. 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 Okay, now I talked about sin. ಈಗ ಪಾಪದ ಬಗ್ಗೆ ಮಾತಾಡ್ತೀನಿ. I talked about sin. ಈಗ ಪಾಪದ ಬಗ್ಗೆ I have ಮಾತಾಡ್ತೀನಿ. talked already about sin. ಆಗಲೇ ಪಾಪದ ಬಗ್ಗೆ ಮಾತಾಡಿದ್ದೇವೆ. And now I want to talk about healing. ಈಗ ಸ್ವಸ್ಥತೆ ಬಗ್ಗೆ Few ಮಾತಾಡೋಣ. minutes and I'll close. ಕೆಲವು ಕ್ಷಣಗಳ ನಂತರ ಆಮೇಲೆ ಮುಗಿಸ್ತೀನಿ. How many want to live a healthy life in your life on this earth? ಎಷ್ಟು ಜನ ಭೂಮಿ ಮೇಲೆ ಇರುವವರೆಗೂ ಆರೋಗ್ಯವಾಗಿರಬೇಕು ಅಂತ ಬಯಸ್ತೀರಿ? How many don't want any sugar? ಯಾವುದೇ ಶುಗರ್ ಕಾಯಿಲೆ ಬರಬಾರ್ದು, ಸಕ್ಕರೆ How many- ಕಾಯಿಲೆ. Today sugar is the king. ಈ ದಿನ ಶುಗರ್ ಕಾಯಿಲೆ ಎಲ್ರಿಗೂ ಕೂಡ ಬರ್ತಾ ಇದೆ. Hey, ಅದು ರಾಜ. ರಾಜ. ಯೇಸು ಸ್ವಾಮಿ ರಾಜ ಆಗಿರ್ಬೇಕಿತ್ತು. ಯೇಸು ಸ್ವಾಮಿ ರಾಜ, ಆದ್ರೆ ಇದು ನಾನ್ ರಾಜ. How many want to live a healthy life? ಎಷ್ಟು ಜನ ಆರೋಗ್ಯವುಳ್ಳ ಜೀವಿತವನ್ನು ಜೀವಿಸಬೇಕಂತ ಬಯಸ್ತೀರಿ? All right. Today in this world, small kind of sickness, it's dominating. ಈ ದಿನ ಲೋಕದಲ್ಲಿ ಸಣ್ಣ ರೋಗಗಳು ಅದು ಮೇಲ್ಗೈಯಾಗಿ ಬರ್ತಾ ಇದೆ. It's like, diabetes is coming,
We can see that sugar, diabetes, ಸಕ್ಕರೆ ಕಾಯಿಲೆ ನೋಡಬಹುದು, we see cancers, ಕ್ಯಾನ್ಸರ್ ನೋಡಬಹುದು, we see tumors. ಗಡ್ಡೆಗಳನ್ನು ನೋಡಬಹುದು. It's like you were good today, suddenly something happened tomorrow. ಈ ದಿನ ನಮಗೆ ಚೆನ್ನಾಗಿದ್ದೇವೆ ಅಂತ ಕಾಣ್ತೀವಿ, ಆದ್ರೆ ನಾಳೆ ಏನೋ ಒಂದು ಆಗ್ಬಿಡ್ತದೆ. Amen. ಅಲ್ವಾ? How many say that? Amen to that. I'll tell you one thing. ಒಂದು ಸಂಗತಿ ನಿಮಗೆ ಹೇಳ್ತೇನೆ. Sickness ರೋಗವು has no rights in our body. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ನಮ್ಮ ದೇಹದಲ್ಲಿರುವುದಕ್ಕೆ ರೋಗಕ್ಕೆ ಯಾವುದೇ ಅಧಿಕಾರ ಇಲ್ಲ. How does sickness come? ರೋಗ ಹೇಗೆ ಬರುತ್ತೆ? It comes from the devil. ಅದು ದುರಾತ್ಮನಿಂದ ಬರುತ್ತೆ. Sometimes it comes from sin. ಕೆಲವೊಂದು ಸಾರಿ ಇದು ಪಾಪಗಳಿಂದ ಬರುತ್ತೆ. Okay. Anyhow it comes. ಅದು ಹೆಂಗೋ ಒಂದು ಬರುತ್ತೆ. But it is illegal to stay in my body. ಅದು ನನ್ನ ದೇಹದಲ್ಲಿ ಇರುವುದಕ್ಕೆ illegal. ಅದು ನನ್ನ ದೇಹದಲ್ಲಿ ಇರುವುದಕ್ಕೆ ಕಾನೂನಾತ್ಮಕವಾಗಿ ಯಾವುದೇ ಅಧಿಕಾರ ಇಲ್ಲ. From the top of the head to the soles of my feet, ಅಂಗದಿಂದ ಹಿಡಿದು ನಡುನೆತ್ತಿನವರೆಗೆ I will live healthy. ನಾನು ಸಂಪೂರ್ಣವಾಗಿ ಆರೋಗ್ಯವಂತನಾಗಿ ಜೀವಿಸ್ತೇನೆ. I'll tell you why. ಯಾಕೆ ಅಂತ ಹೇಳ್ತೇನೆ ನಿಮಗೆ. It says in Isaiah 53, ಯೆಶಾಯ 53ನೇ ಅಧ್ಯಾಯದಲ್ಲಿ ಹೇಳಿದೆ, he was pierced for our transgressions. ಆತನು ನಮ್ಮ ಪಾಪಗಳಿಗಾಗಿ ಜಡಿಯಲ್ಪಟ್ಟನು. Isaiah 53 verse 5, I guess. Quickly please. Isaiah 53. ಯೆಶಾಯ 53ನೇ ಅಧ್ಯಾಯ 53, yeah, 53 verse 5. Yeah, I said the right thing. ನಮ್ಮ ದ್ರೋಹಗಳ ನಿಮಿತ್ತ ಆತನಿಗೆ ಗಾಯವಾಯಿತು, ನಮ್ಮ ದುಷ್ಕೃತ್ಯಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮ್ಮ ಸಮಾಧಾನ ಕಾರಣವಾದ ಶಿಕ್ಷೆಯನ್ನು ಆತನ ಮೇಲೆ ಬಿತ್ತು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. Amen. It says he was pierced for our transgressions. ನಮ್ಮ ದ್ರೋಹಗಳ ನಿಮಿತ್ತ ಆತನಿಗೆ ಗಾಯವಾಯಿತು. He was crushed for our iniquities. ನಮ್ಮ ದುಷ್ಕೃತ್ಯಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. The punishment that brought us peace was upon him. ನಮ್ಮ ಸಮಾಧಾನಕ್ಕಾಗಿ ಆತನು ಶಿಕ್ಷೆಯನ್ನು ಹೊಂದಿಕೊಂಡನು. And by his wounds we are healed. ಮತ್ತು ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. Amen. Amen. Now listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Sickness, ರೋಗವು comes from the devil. ಅದು ದೆವ್ವದಿಂದ ಬರುತ್ತದೆ. When Jesus finished the things on the cross, ಯೇಸು ಶಿಲುಬೆ ಮೇಲೆ ಎಲ್ಲ ಸಂಗತಿಗಳನ್ನು ಮಾಡಿ ಮುಗಿಸಿದ ಮೇಲೆ they beat his back, ಅವರು ಆತನ ಬೆನ್ನಿನ ಮೇಲೆ ಹೊಡೆದರು. and that resembles our healing. ಅದು ನಮ್ಮ ಒಂದು ಸ್ವಸ್ಥತೆಯನ್ನು ತೋರಿಸುತ್ತದೆ. That means if Jesus paid a perfect sacrifice on the cross, ಅದರ ಅರ್ಥ ಶಿಲುಬೆ ಮೇಲೆ ಯೇಸು ಸಂಪೂರ್ಣವಾಗಿ ತ್ಯಾಗವನ್ನು ಮಾಡಿ, why am I having sickness in my body? ಆತನು ಆಗಲೇ ಮಾಡಿ ಮುಗಿಸಿದಾನೆ, ಆದ್ರೆ ಈ ದಿನ ಯಾಕೆ ನನ್ನ ದೇಹದಲ್ಲಿ ರೋಗ ಇದೆ? Because ಯಾಕೆ ಅಂದ್ರೆ as much as we believe in doctors, ನಾವು ಎಲ್ಲೇವರೆಗೂ ವೈದ್ಯರನ್ನು ನಂಬ್ತೇವೋ, as much as we believe in the worldly sayings, ಲೋಕ ಏನ್ ಹೇಳ್ತದೆ ಎಂಬುದಾಗಿ ಎಲ್ಲೇವರೆಗೂ ಅದನ್ನು ನಂಬುತ್ತೇವೋ, as much as we believe what our friends give suggestions, ನಮ್ಮ ಒಂದು ಸ್ನೇಹಿತರ ಸಲಹೆಗಳು ಏನೆಂಬುದಾಗಿ ಎಲ್ಲೇವರೆಗೂ ನಂಬುತ್ತೀವೋ, his wounds ಆತನ ಬಾಸುಂಡೆಗಳು won't work in us. ನಮ್ಮಲ್ಲಿ ಕೆಲಸ ಮಾಡುವುದಿಲ್ಲ. Yes, we need doctors. ಹೌದು, ನಮಗೆ ವೈದ್ಯರ Yes, ಅವಶ್ಯಕತೆ ಇದೆ. we need to go to doctors. ಹೌದು, ನಾವು ವೈದ್ಯರ ಹತ್ರ Yes, ಹೋಗಬೇಕು. we need to take tablets. I'm not against it. ನಾವು ಮಾತ್ರೆಗಳನ್ನು ತೆಗೆದುಕೊಳ್ಳಬಹುದು, ಅದರ ವಿರುದ್ಧವಾಗಿ ನಾನು ಇಲ್ಲ. But as much as we believe in that, ಅದರಲ್ಲಿ ಎಷ್ಟಾಗಿ ನಾವು ನಂಬುತ್ತೇವೋ, we are not believing what Jesus did. ಆದ್ರೆ ಯೇಸು ಏನು ಮಾಡಿದ್ರು ಅದನ್ನ ನಂಬ್ತಾ ಇಲ್ಲ ನಾವು. As much as we are believing what the science says, ಆ ಒಂದು ವಿಜ್ಞಾನ ಏನ್ ಹೇಳ್ತದೋ ಅದನ್ನು ಎಷ್ಟು ಹೆಚ್ಚಾಗಿ ನಂಬ್ತಿದ್ದೇವೋ, we are not believing what Jesus said. ಆದ್ರೆ ಯೇಸು ಏನ್ ಹೇಳ್ತಾರೋ ಅದನ್ನು ನಾವು ನಂಬ್ತಿಲ್ಲ. This should be higher. ಇದು ಯೇಸುವಿನ ಕುರಿತಾಗಿದ್ದಂತದ್ದು The ಮೇಲಾಗಿರಬೇಕಾಗಿತ್ತು. word in our life should be higher. ನಮ್ಮ ಜೀವಿತದಲ್ಲಿರುವ ದೇವರ ವಾಕ್ಯಗಳು ಅದು ಎತ್ತರವಾಗಿರಬೇಕಾಗಿತ್ತು. The word we believe should be higher than the tablets we take. ನಾವು ನಂಬುವ ವಾಕ್ಯಗಳು ಮಾತ್ರೆಗಳು ಮತ್ತು ವೈದ್ಯರಿಂದ ಅದು ಹೆಚ್ಚಾಗಿರಬೇಕಾಗಿತ್ತು. But today, ಆದ್ರೆ ಈ ದಿನ it is opposite. ಅದು ವಿರುದ್ಧವಾಗಿದೆ. God's word, ದೇವರ ವಾಕ್ಯವು what it says is the best medicine ಅದು ಏನ್ ಹೇಳ್ತದೋ ಅದು ಒಂದು ಬೆಸ್ಟ್ ಮೆಡಿಸಿನ್ ಆಗಿದೆ. than any tablets in this world. ಈ ಲೋಕದಲ್ಲಿರುವ ಎಲ್ಲ ಮಾತ್ರೆಗಳಿಗಿಂತ ದೇವರ ವಾಕ್ಯ ಉತ್ತಮವಾದ ಮಾತ್ರೆಯಾಗಿದೆ. Come here, somebody, come here. Come here. Now listen very carefully. ಬಹಳ ಎಚ್ಚರಿಕೆಯಿಂದ ಕೇಳಿ. This word ಈ ವಾಕ್ಯವು has power, ಅದಕ್ಕೆ ಶಕ್ತಿ ಇದೆ, right? ಅಲ್ವಾ?
if I don't say the word, ನಾನು ವಾಕ್ಯವನ್ನು ಹೇಳಲಿಲ್ಲ ಅಂದ್ರೆ by his wounds I'm healed, ಆತನ ಬಾಸುಗಳಿಂದ ನನಗೆ ಗುಣವಾಯಿತು ಅಂತ if I can say it, ನಾನು ಅದನ್ನು ಹೇಳ್ಬೋದು. I can say a million times, ನಾನು ಒಂದು ಕೋಟಿ ಸರಿ ಅದನ್ನು ಹೇಳ್ಬೋದು. but I don't believe what I say, ಆದ್ರೆ ನಾನು ಏನ್ ಹೇಳ್ತೀನೋ ಅದನ್ನ ನಂಬಲಿಲ್ಲ ಅಂದ್ರೆ, and still I believe doctors more than what I say, ಮತ್ತು ವೈದ್ಯರು ಏನ್ ಹೇಳ್ತಾರೋ ಅದನ್ನೇ ವರದಿಯನ್ನು ನಂಬಿಕೊಂಡು, it won't work. Listen very carefully. ಅದು ಅಲ್ಲಿ ಕೆಲಸ ಮಾಡಲ್ಲ. ಬಹಳ ಎಚ್ಚರಿಕೆಯಿಂದ As I said, when Jesus was on this earth, ನಾ ಮುಂಚೆ ಹೇಳಿದಾಗೆ ಯೇಸು ಈ ಲೋಕದ ಮೇಲೆ ಇದ್ದಾಗ they saw Jesus, ಅವರು ಯೇಸುವನ್ನು ನೋಡಿದ್ರು, they could not love him. ಆದ್ರೆ ಅದನ್ನು ಪ್ರೀತಿಸಲಿಲ್ಲ. They saw Jesus, ಅವರು ಯೇಸುವನ್ನು ನೋಡಿದ್ರು, but they could not experience his presence. ಆದ್ರೆ ಆತನ ಪ್ರಸನ್ನತೆಯನ್ನು ಅನುಭವಿಸಲಿಲ್ಲ. But when Jesus died, ಆದ್ರೆ ಯೇಸು ಸ್ವಾಮಿ ಸತ್ತಾಗ, when he went to heaven, ಆತನು ಸ್ವರ್ಗಕ್ಕೆ ಹೋದಾಗ Holy Spirit has been given to us, right? ಪರಿಶುದ್ಧಾತ್ಮನು ನಮಗೆ ಕೊಡಲ್ಪಟ್ಟಿದ್ದಾರೆ. ಹೌದಾ ಇಲ್ಲ? ಹೌದಾ ಇಲ್ಲ? Holy Spirit has been given to us, right? ನಮಗೆ ಪರಿಶುದ್ಧಾತ್ಮನು ಕೊಡಲ್ಪಟ್ಟಿದ್ದಾರೆ. And when we speak the word, ಮತ್ತು ವಾಕ್ಯವನ್ನು ಮಾತಾಡುವಾಗ the Holy Spirit become partner with us. ನಮ್ಮ ಸಂಗಡ ಪರಿಶುದ್ಧಾತ್ಮನು ಅಲ್ಲಿ ಭಾಗವನ್ನು ತೆಗೆದುಕೊಳ್ತಾರೆ. Listen, stop it. When Holy Spirit become partner with us, ನಮ್ಮ ಸಂಗಡ ಪರಿಶುದ್ಧಾತ್ಮನ ಪಾರ್ಟ್ನರ್ ಆಗಿ ತೆಗೆದುಕೊಳ್ಳಾಗ, no power in this earth could stop the Holy Spirit and me from receiving my healing. ನಿಮ್ಮ ಮತ್ತು ನಮ್ಮ ಸ್ವಸ್ಥತೆಯನ್ನು ನಿಲ್ಲಿಸುವುದಕ್ಕೆ ಲೋಕದಲ್ಲಿರುವ ಯಾವ ಶಕ್ತಿಗೂ ಆಗುವುದಿಲ್ಲ. When you speak the word, ವಾಕ್ಯವನ್ನು ಹೇಳುವಾಗ, and when you say I am healed by his wounds, ಆತನ ಬಾಸುಂಡೆ ನನಗೆ ಗುಣವಾಯಿತು ಎಂಬುದಾಗಿ ಹೇಳುವಾಗ, you are partnering with the Holy Spirit. ನೀವು ಪರಿಶುದ್ಧಾತ್ಮನ ಸಂಗಡ ಪಾರ್ಟ್ನರ್ ಆಗ್ತಿದ್ದೀರಿ You are partnering with the Holy Spirit. ಪರಿಶುದ್ಧಾತ್ಮನ ಸಂಗಡ ಪಾರ್ಟ್ನರ್ ಆದಾಗ, I and the Holy Spirit ನಾನು ಮತ್ತು ಪರಿಶುದ್ಧಾತ್ಮನು will be partners. ನಾವಿಬ್ಬರು ಪಾರ್ಟ್ನರ್ When I ಆಗಿದ್ದೇವೆ. speak the word, ಮತ್ತು ವಾಕ್ಯವನ್ನು when I ಹೇಳುವಾಗ, speak the word, he is my partner. ವಾಕ್ಯವನ್ನು ಹೇಳುವಾಗ ಪರಿಶುದ್ಧಾತ್ಮನ ಪಾರ್ಟ್ನರ್ ಆಗಿರ್ತಾರೆ. No sickness can come. ಯಾವುದೇ ರೋಗ ಬರುವುದಿಲ್ಲ. No devil can touch. ಯಾವುದೇ ದುರಾತ್ಮ ನಿಮ್ಮನ್ನು ಮುಟ್ಟುವುದಿಲ್ಲ. By his wounds I am healed. ಆತನ ಬಾಸುಂಡೆಯಿಂದ ನನಗೆ ಗುಣವಾಯಿತು. Keep on saying. ಅದನ್ನ ಹೇಳ್ತಾನೆ ಇರ್ರಿ. Keep on telling. ಅದನ್ನ ಹೇಳ್ತಾನೆ ಇರ್ರಿ. Keep on reminding the devil that Jesus did it on the cross. ಸೈತಾನನಿಗೆ ಜ್ಞಾಪಕ ಮಾಡ್ತಾನೆ ಇರ್ರಿ, ಯೇಸು ಆಗಲೇ ಶಿಲುಬೆ ಮೇಲೆ ಮಾಡಿದ್ದಾನೆ ಎಂಬುದನ್ನು. One day some people have back pain. ಕೆಲವು ವ್ಯಕ್ತಿಗಳಲ್ಲಿ ಬೆನ್ನು ಮೂಳಿನ ಸಮಸ್ಯೆ ಇತ್ತು. Jesus name, go. ಯೇಸುವಿನ ನಾಮದಲ್ಲಿ ಹೋಗು. Don't go. ಅಲ್ಲಿ ಹೋಗಲ್ಲ. Jesus paid on the cross. I finished. Go. You don't go. ಯೇಸು ಸ್ವಾಮಿ ಆಗಲೇ ಶಿಲುಬೆ ಮೇಲೆ ಮಾಡಿ ಮುಗಿಸಿದ್ದಾರೆ, ನೀನು ಹೋಗು. It says I come here not to leave. It says like that, right? ಅದು ಹೇಳ್ತೇನೆ, ನಾನು ಬಂದಿದ್ದೀನಿ ಮತ್ತೆ ಹೋಗಲ್ಲ ಎಂಬುದಾಗಿ. Right? ಅಲ್ವಾ? You say what today? You say in Jesus name go. ನೀವು ಪ್ರಾರ್ಥನೆ ಮಾಡಿ ಹೇಳ್ಬೋದು ಯೇಸು ನಾಮದಲ್ಲಿ ಹೋಗು ಎಂಬುದಾಗಿ. Tomorrow you say in Jesus name go. ಮತ್ತೆ ನಾಳೆನೂ ಹೇಳ್ಬೋದು ಯೇಸು ನಾಮದಲ್ಲಿ ಹೋಗು. 5 days you said. 5 ದಿನ ಹೇಳ್ಬೋದು ಯೇಸು ನಾಮದಲ್ಲಿ ಹೋಗು. But still pain. ಆದ್ರೂ ಕೂಡ ಅಲ್ಲಿ ನೋವಿದೆ. The pain is not leaving. ಒಂದು ನೋವು ನಿಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ. The devil is making you think the word is not working. ದುರಾತ್ಮನು ಯಾವ ರೀತಿಯಾಗಿ ಸಂಚು ಮಾಡ್ತಿದ್ದಾನೆ ಎಂಬುದಂದ್ರೆ, ವಾಕ್ಯ ಅಲ್ಲಿ ಕೆಲಸ ಮಾಡ್ತಿಲ್ಲ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಿಮಗೆ ತೋರಿಸ್ತಿದ್ದಾನೆ. But the moment, the day 1, the day 2 you said in Jesus name go, it is going. ಯಾವ ಕ್ಷಣದಲ್ಲಿ ಒಂದು ದಿನಕ್ಕೆ 2 ದಿನಕ್ಕೆ ಯೇಸು ನಾಮದಲ್ಲಿ ಹೋಗಿ ಎಂಬುದಾಗಿ ನೀವು ಹೇಳಿದಕ್ಕೆ ಪ್ರಾರಂಭಿಸಿದ್ರಲ್ಲ, ಅದು ಹೋಗ್ತಕ್ಕೆ ಪ್ರಾರಂಭವಾಗಿರುತ್ತದೆ. When I say by his wounds I am healed, ಆತನ ಬಾಸುಂಡೆಯಿಂದ ನನಗೆ ಗುಣವಾಯಿತು ಎಂಬುದಾಗಿ ಹೇಳುವಾಗ Holy Spirit comes and take over. ಪರಿಶುದ್ಧಾತ್ಮನು ಬಂದು ಅಲ್ಲಿ ಆಡಳಿತ When ಮಾಡ್ತಾನೆ. Holy Spirit comes, ಪರಿಶುದ್ಧಾತ್ಮನು ಬಂದಾಗ it's like a power. ಅಲ್ಲಿ ಒಂದು ಬಲದ ರೀತಿಯಲ್ಲಿ It'll break every bondage. ಎಲ್ಲ ಬಂಧನವನ್ನು ಮುರಿಯುತ್ತದೆ. Somebody shout amen. Amen. If you are praying for healing, it's not working today, don't give up. Tomorrow you will be healed. ಈ ದಿನ ನೀವು ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡ್ತೀರಿ, ಈ ದಿನ ಕೆಲಸ ಆಗ್ತಿಲ್ಲ ಅಂದ್ರೆ ಅದನ್ನ ಬಿಟ್ಬಿಡ್ಬೇಡ್ರಿ, ನಾಳೆಯಲ್ಲಿ ಅದ್ಭುತ ಆಗುತ್ತದೆ. I don't stop till I am healed. ನನಗೆ ಸ್ವಸ್ಥತೆ ಆಗುವವರೆಗೂ ನಾನು ನಿಲ್ಲಿಸುವುದಿಲ್ಲ. Somebody shout amen. I keep on saying, ನಾನು ಹೇಳ್ತಾನೆ ಇರ್ತೀನಿ, by his wounds I'm healed. ಆತನ ಬಾಸುಂಡೆಯಿಂದ ನನಗೆ By his ಗುಣವಾಯಿತು. wounds I'm healed. ಆತನ ಬಾಸುಂಡೆಯಿಂದ ಗುಣವಾಯಿತು. Diabetes, ಸಕ್ಕರೆ ಕಾಯಿಲೆ, you have no power over my body. ನನ್ನ ದೇಹದ ಮೇಲೆ ಯಾವುದೇ ಅಧಿಕಾರ ಇಲ್ಲ. You cannot have my body. ನನ್ನ ದೇಹದಲ್ಲಿ ಇರೋಕೆ ಆಗುವುದಿಲ್ಲ. Jesus only has my body. ಯೇಸುವಿಗೆ ಮಾತ್ರ ಅಧಿಕಾರ You ಇದೆ. cancer, ನೀನು ಕ್ಯಾನ್ಸರ್, you cannot be in my body. ನನ್ನ ದೇಹದಲ್ಲಿ ಇರೋಕೆ You ಆಗಲ್ಲ. sin, ಪಾಪ, you cannot be in my body. ನನ್ನ ದೇಹದಲ್ಲಿ ಇರೋಕೆ When I ಆಗುವುದಿಲ್ಲ. keep on saying, ಈಗ ಹೇಳ್ತಾನೆ ಇರುವಾಗ the Holy Spirit makes the word real in your life. ಆ ಪರಿಶುದ್ಧಾತ್ಮನ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ನಿಜವಾಗಿ ತೋರಿಸ್ತಾರೆ. Somebody shout amen. Amen. Either this should work or not work. ಅಥವಾ ಇದು ವಾಕ್ಯ ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ಮಾಡಬಾರದು. It should work, ಇದು ಕೆಲಸ ಮಾಡಬೇಕು, or it should not work. ಅಥವಾ ಅದು ಮಾಡಬಾರದು. Is the problem with the word or is the problem with me? ಅಂದ್ರೆ ಆ ಸಮಸ್ಯೆ ದೇವರ ವಾಕ್ಯದೊಟ್ಟಿಗೆ ಐತಾ ಅಥವಾ ನಮ್ಮ ಜೊತೆಗೆ ಐತಾ It's ಎಂಬುದಾಗಿ. with me. ಅದು ಸಮಸ್ಯೆ ನಮ್ಮ ಹತ್ರ ಇದೆ. Is the problem the word or problem me? ಅಲ್ಲಿ ಸಮಸ್ಯೆ ದೇವರ ವಾಕ್ಯನ ಅಥವಾ ನಾವ? ಸಮಸ್ಯೆ ದೇವರ ವಾಕ್ಯನ ನಾವ?
You take the diabetes tablet and say, in Jesus name, na ಈ ವರ್ಷ ಮುಗಿಯೋದ್ರೊಳಗೆ ಟ್ಯಾಬ್ಲೆಟ್ ತಗೊಳ್ಳಲ್ಲ. ನೀವು ಆ ಸಕ್ಕರೆ ಕಾಯಿಲೆ ಗುಳಿಗೆ ಹಿಡ್ಕೊಂಡು ಹೇಳಬೇಕು, ಈ ವರ್ಷ ಮುಗಿಯೋದ್ರೊಳಗೆ ಇದು ನಾನು ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ. Hey, you're taking tablets for your back pain. ನೀವು ಬೆನ್ನು ಮುಳುಗಾಗಿ ನೀವು ನೋವಿಗಾಗಿ ಮಾತ್ರೆ ತೆಗೆದುಕೊಂಡಿದ್ದೀರಾ. You look at the tablet and say, today I'm taking you. ಮಾತ್ರೆ ನೋಡಿ ಹೇಳಬೇಕು, ಈ ದಿನ ನಾನು ನುಂಗ್ತಿದ್ದೇನೆ. But tomorrow I will not take you. ನಾಳೆ ಇದನ್ನು By his wounds I am healed. ಆತನ ಬಾಸುಂಡೆಯಿಂದ ಗುಣವಾಯಿತು. Hallelujah. Hallelujah. Today you might be struggling with the sin. ನೀವು ಪಾಪದಲ್ಲಿ ನೀವು ಅಲ್ಲಿ ಒದಾಡ್ತಿರಬಹುದು. You say to the sin, ನೀವು ಪಾಪಕ್ಕೆ ಹೇಳ್ಬಹುದು, hey, tomorrow I'll tell you I will not fall into sin. Tomorrow I know you sin, you foul sin, you have no grip on me. In the name of Jesus, I'm going to fight back till I'm out of the sin in Jesus mighty name. ನೀವು ಹೇಳಬೇಕು, ಪಾಪದ ಈ ದಿನ ನಾನು ಬೀಳ್ತಿರಬಹುದು, ಆದ್ರೆ ನಾಳೆ ಅದರ ವಿರುದ್ಧವಾಗಿ ನಿಂತು ಕೇಳ್ತೇನೆ, ಅದರ ವಿರುದ್ಧವಾಗಿ ಯುದ್ಧ ಮಾಡ್ತೇನೆ ಎಲ್ಲಿವರೆಗೆ ಅಂದ್ರೆ ಅದರ ಮೇಲೆ ಅಧಿಕಾರ ಬರೆಯುವವರೆಗೆ. Somebody shout amen. Amen. Hallelujah. Hallelujah. Nothing is impossible with God. ದೇವರಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. Nothing is impossible with God's word. ದೇವರ ವಾಕ್ಯದಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. Hallelujah. 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 You get fever. ನಿಮಗೆ ಜ್ವರ ಬರಬಹುದು. You don't take Dolo 650. ನೀವು ಡೋಲೋ 650 ಮಾತ್ರ ತಗೋಬಾರದು. You take it if you're weak, you take it. I'm not ನೀವು saying. ಬಲಹೀನರಾದ್ರೆ ತಗೋಕೊಳ್ಳ್ರಿ. But you say in Jesus name. ಆದ್ರೆ ನೀವು ಹೇಳಬೇಕು, ಯೇಸುವಿನ ನಾಮದಲ್ಲಿ. God's word is medicine. ದೇವರ ವಾಕ್ಯವನ್ನು ಬಿಡುಗಡೆ ಮಾಡಿದೆ. You Dolo 650. Hey, ಡೋಲೋ 650. Go to hell. ನೀನು ನರಕಕ್ಕೆ ಹೋಗು. I'll take God's word and live. ದೇವರ ವಾಕ್ಯ ತಗೊಂಡು ಜೀವಿಸ್ತೇನೆ. Somebody shout amen. Amen. I'm not telling you not to take it. ನಿಮಗೆ ಮಾತ್ರ ತೆಗೆದುಕೊಳ್ಬೇಡ್ರಿ ಅಂತ ಹೇಳ್ತಿಲ್ಲ. Take it. ನೀವು ಅದನ್ನ ತೆಗೆದುಕೊಳ್ಳ್ರಿ. But speak. ಆದ್ರೆ ಮಾತಾಡ್ರಿ ಅದಕ್ಕೆ. Somebody shout amen. Amen. What I said till now is what Jesus did. ಇಲ್ಲಿವರೆಗೂ ನಾನು ಏನು ಹೇಳಿದನೋ ಅದನ್ನು ಯೇಸುವಲ್ಲಿ ಮಾಡಿದ್ದಾರೆ. But not what I am saying is what you and I should do. ಆದ್ರೆ ನಾನು ಏನು ಹೇಳ್ತೀನೋ ಅದನ್ನು ನೀವು ಈಗ ಏನು ಹೇಳ್ತಿರೋದು, ನಾನು ಈಗ ಏನು ಹೇಳ್ತಿದ್ನೋ ಅದನ್ನು ನಾವು ಮಾಡಬೇಕಾಗಿದೆ. Somebody shout amen. Amen. Hallelujah. Hallelujah. Lift your hands and say, no sickness can touch my body. ನಿಮ್ಮ ಕೈಗಳನ್ನು ಮೇಲೆ ಎತ್ತಿ, ಯಾವುದೇ ರೋಗ ನನ್ನ ದೇಹವನ್ನು ಮುಟ್ಟಕ್ಕಾಗುವುದಿಲ್ಲ. Say the devil, lift your hands and say, the devil, you foul devil, you have no power and you cannot have my body. ನೀವು ದುರಾತ್ಮನಿಗೆ ನೋಡಿ ಹೇಳ್ರಿ, ನಿಮ್ಮ ಕೈಗಳನ್ನು ಮೇಲೆ ಎತ್ತಿ, ದುರಾತ್ಮವೇ ನನ್ನ ದೇಹದಲ್ಲಿ ಇರುವುದಕ್ಕೆ ಯಾವುದೇ ಅಧಿಕಾರ ನಿನಗೆ ಇಲ್ಲ. Foul sickness. ನೀನು ಅಶುದ್ಧ ರೋಗವೇ. Foul sin. ನೀವು ಅಶುದ್ಧ ಪಾಪವೇ. Come out of my body. ನನ್ನ ದೇಹ ಬಿಟ್ಟು ಹೊರಗಡೆ ಬಾ. In Jesus name. ಯೇಸುವಿನ ನಾಮದಲ್ಲಿ. Amen. Amen. Look at me. ಈ ಕಡೆ ನೋಡ್ರಿ. This is how you should speak daily. ಪ್ರತಿದಿನ ಹೀಗೆ ನೀವು ಮಾತಾಡಬೇಕು. Not only when coming to church. ನೀವು ಸಭೆಗೆ ಬಂದಾಗ ಅಷ್ಟೇ ಹೇಳೋದಲ್ಲ. Jesus name go. ಯೇಸುವಿನ ನಾಮದಲ್ಲಿ ಹೋಗು. And whole week. ಮತ್ತು ಎಲ್ಲ ವಾರ ಮಾತ್ರ ಇಲ್ಲ, ಈ ಮಾತ್ರ ಇಲ್ಲ, ಈ ಆ ಗುಳಿಗೆ ತಗೊಂಬ, ಈ ಗುಳಿಗೆ ತಗೊಂಬ. ಇಲ್ಲ. Jesus paid it in full. ಯೇಸು ಅಲ್ಲಿ ಸಂಪೂರ್ಣವಾಗಿ ಮಾಡಿ ಮುಗಿಸಿದ್ದಾರೆ. God's word works. ದೇವರ ವಾಕ್ಯದಲ್ಲಿ ಕೆಲಸ not ಮಾಡುತ್ತೆ. stopping till I be delivered. ನನಗೆ ಬಿಡುಗಡೆಯಾಗುವವರೆಗೂ ನಾನು ನಿಲ್ಲಿಸುವುದಿಲ್ಲ. I will keep on saying. ನಾನು ಹೇಳ್ತಾನೆ ಇರ್ತೇನೆ. ಬೀಳಂಗ್ ಕಾಣಬಹುದು, ಅಲ್ಲಿ ಬೀಳದಂಗೆ ಕಾಣಬಹುದು. doesn't matter you fall 2-3 times. 2-3 ಸಾರಿ ಬಿದ್ರು ಪರವಾಗಿಲ್ಲ. Bible says the righteous fall 7 times, he rises again. ಸತ್ಯವೇದ ಹೇಳ್ತದೆ, ನೀತಿವಂತನು 7 ಸಾರಿ ಬಿದ್ದರೂ ಆತನು ಎದ್ದೇಳುವನು. You should say, you devil, ನೀವು ಹೇಳ್ಬೇಕು, ದುರಾತ್ಮನೇ, in this world I will live a healthy life. ಈ ಲೋಕದಲ್ಲಿ ಆರೋಗ್ಯಕರವಾಗಿ ಜೀವಿಸ್ತೇನೆ. In this world I will live a rich life. ನಾನು ಒಂದು ಶ್ರೀಮಂತವಾದ ಜೀವಿತವನ್ನು ಜೀವಿಸ್ತೇನೆ. Somebody say, I'm not stopping. ನಾನು ನಿಲ್ಲಿಸುವುದಿಲ್ಲ ಎಂಬುದಾಗಿ ಹೇಳ್ರಿ ಯಾರಾದರೂ. I'm not stopping. ನಾನು ನಿಲ್ಲಿಸುವುದಿಲ್ಲ. I'm not stopping. ನಾನು ನಿಲ್ಲಿಸುವುದಿಲ್ಲ. I'm fighting back. ನಾನು ಮತ್ತೆ ತಿರುಗಿ I'm fighting back. ತಿರುಗಿ ಹೋರಾಡ್ತೇನೆ. Hallelujah. Hallelujah. ಸಾಲದ problem. ಸಾಲದ ಸಮಸ್ಯೆ, poverty, ಬಡತನ. he became poor, I could become rich. ಆತನು ಬಡವನಾದನು, ನಾನು ಶ್ರೀಮಂತನಾಗುವುದಕ್ಕೆ. ನಿಮ್ಮ ಶಕ್ತಿ ನನ್ನ ಶಕ್ತಿ ಬಾಯಲ್ಲಿದೆ. ಆಮೆನ್. Jesus name. ಯೇಸುವಿನ ನಾಮದಲ್ಲಿ ಹೊರಗಡೆ ಹೋಗು. I kick him out. ಆತನು ಹೊಡೆದಾಡಿಸ್ತೇನೆ. Hey, when Adam was there, ಅಲ್ಲಿ ಆದಾಮನಿರುವಾಗ devil had power. ದುರಾತ್ಮನಿಗೆ ಅಲ್ಲಿ ಅಧಿಕಾರ ಇತ್ತು. Jesus came, I have the power. ಆದ್ರೆ ಯೇಸು ಮತ್ತು ಆ ಒಂದು ಅಧಿಕಾರ ತೆಗೆದುಕೊಂಡರು. ನನಗಿದೆ. When Jesus came, ಯೇಸು ಅಲ್ಲಿ ಬಂದಾಗ
Devil has no power. ದುರಾತ್ಮನಿಗೆ ಯಾವುದೇ ಅಧಿಕಾರ ಇಲ್ಲ. I have the power. ನನಗೆ ಅಧಿಕಾರ ಇದೆ. You're not getting this. ಇದು ಅರ್ಥ ಆಗಲ್ಲ ಇದು. You getting? ಅರ್ಥ ಆಗ್ತಿದೆನಾ? एक दी बिरयानी मारो तो अर्थ आवश्यक. That's how the devil is under your feet. ಅದೇ ರೀತಿ ದುರಾತ್ಮ ನಿಮ್ಮ ಕಾಲ್ ಕೆಳಗಡೆ ಇರ್ತಾನೆ. ನಾನು ಪುಡಿ ಪುಡಿ ಆಗಲ್ಲ, ಅದು ಪುಡಿ ಪುಡಿ ಆಗಲ್ಲ. ದೇವರ ವಾಕ್ಯ ವರ್ಕ್ ಆಗಬೇಕು. I speak. I'm not going to stop. ಹೇಳ್ರಿ ನಾನು ನಿಲ್ಲಿಸಲ್ಲ. I'm not going to stop. I'm going to speak till I have my victory. I'm going to speak till I get my blessing. I'm going to speak till I get my healing. I'm going to speak till I'm coming out of the sin. ನಾನು ಜಯ ಸಿಗುವವರೆಗೆ, ಆ ರೋಗ ಒಂದು ಬಿಡುವವರೆಗೆ, ಒಂದು ಆಶೀರ್ವಾದ ಹೊಂದುವವರೆಗೆ ನಾನು ಮಾತಾಡ್ತಾನೆ ಇರ್ತೇನೆ, ನಿಲ್ಲಿಸುವುದಿಲ್ಲ. How many are getting this? ಎಷ್ಟಕ್ಕೆ ಅರ್ಥ ಆಯ್ತು? Stand up wherever you are. ಎಲ್ಲಿದ್ರು ಅಲ್ಲೇ ಎದ್ದು ನಿಂತ್ಕೊಳ್ಳ್ರಿ. Lift your hands to heaven. ನಿಮ್ಮ ಕೈಗಳನ್ನು ಪರಲೋಕದ ಕಡೆ ಚಾಚಿರಿ. Come on, lift your hands. ಅನ್ಯ ಭಾಷೆಯಲ್ಲಿ ಮಾತಾಡಿ. ನಿಮ್ಮ ಕೈಗಳನ್ನು ಮೇಲೆ ಎತ್ತಿ ಎಲ್ಲರೂ ಕೂಡ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ. Say thank you Lord for this day. ಈ ದಿನಕ್ಕಾಗಿ ಸ್ತೋತ್ರ ಕರ್ತನೆ ಎಂಬುದಾಗಿ ಹೇಳ್ರಿ. Thank you for dying for me on the cross. ಆ ಶಿಲುಬೆ ಮೇಲೆ ನನಗಾಗಿ ಸತ್ತಿದ್ದಕ್ಕಾಗಿ ಸ್ತೋತ್ರ. Thank you for freeing me from the bondage of sin. ಆ ಒಂದು ಪಾಪದ ಬಂಧನದಿಂದ ನಾನು ಬಿಡಿಸಿದ್ದಕ್ಕಾಗಿ ಸ್ತೋತ್ರ. Thank you for freeing me from every sickness in my body. ನನ್ನ ದೇಹದಲ್ಲಿರುವ ಎಲ್ಲ ರೋಗಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. Thank you for delivering me out of every poverty. ಎಲ್ಲ ಬಡತನದಿಂದ ನನಗೆ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. Lift your hands and say I receive these three things in my life. ನಿಮ್ಮ ಕೈಗಳನ್ನು ಮೇಲೆ ಎತ್ತಿ ಹೇಳ್ರಿ, ಈ ಮೂರು ಸಂಗತಿಯನ್ನು ನನ್ನ ಜೀವನದಲ್ಲಿ ಹೊಂದಿಕೊಳ್ಳುತ್ತೇನೆ. I receive the righteousness. ನಾನು ನೀತಿವಂತಿಕೆಯನ್ನು ಹೊಂದಿಕೊಳ್ಳುತ್ತೇನೆ. I receive healing. ನಾನು ಸ್ವಸ್ಥತೆಯನ್ನು ಹೊಂದಿಕೊಳ್ಳುತ್ತೇನೆ. I receive blessings. ನಾನು ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇನೆ. That you did it on the cross. ಮತ್ತು ನೀವು ಶಿಲುಬೆ ಮೇಲೆ Lift your hands and keep on receiving what God is going to give you. ದೇವರು ನನಗೆ ಏನು ಕೊಡ್ತಾ ಇದ್ದಾನೆ, ಕೈಗಳನ್ನು ಮೇಲೆ ಎತ್ತಿ ಅದನ್ನು ಹೊಂದಿಕೊಳ್ಳೋದಕ್ಕೆ ಸಿದ್ಧರಾಗಿರಿ. Lift your hands. ನಿಮ್ಮ ಕೈಗಳನ್ನು ಮೇಲೆ ಎತ್ತಿ. If you're struggling with sin, ನೀವು ಪಾಪದಿಂದ ನೀವು ಕಾಡಾಟ ಪಡ್ತಿರುವುದಾದರೆ, God is saying don't be ashamed. ದೇವರು ಹೇಳ್ತಿದ್ದಾರೆ ನಾಚಿಕೆ ಪಡ್ಕೋಬೇಡ್ರಿ. If you're fighting in sin, if you're in sin, don't be ashamed. ನೀವು ಆ ಒಂದು ಪಾಪದಲ್ಲಿ ಹೋರಾಡ್ತಿರುವುದಾದ್ರೆ, ಪಾಪದಲ್ಲಿ ಬೀಳ್ತಿರುವುದಾದ್ರೆ ಅಲ್ಲಿ ನಾಚಿಕೆ ಪಡ್ಕೋಬೇಡ್ರಿ. I will deliver you this morning. ಈ ಮುಂಜಾನೆ ವೇಳೆ ನಿಮ್ಮನ್ನು ಬಿಡುಗಡೆ ಮಾಡ್ತೇನೆ. Lift your hands. ನಿಮ್ಮ ಕೈಗಳ ಮೇಲೆ ಕೆತ್ತಿ. Sin, ಪಾಪ lost the hold when Jesus gave his life. ಯೇಸು ತನ್ನ ಜೀವನ ಶಿಲುಬೆ ಮೇಲೆ ಕೊಟ್ಟಾಗ ಶಿಲುಬೆ ತನ್ನ ಗುರುತನ್ನು ಅಲ್ಲಿ ಬಿಟ್ಕೊಂಡ್ಬಿಡ್ತು. Sin lost his power when Jesus gave his spirit to the hands of the Father. ತಂದೆ ಬಳಿಯಲ್ಲಿ ಯೇಸು ತನ್ನ ಆತ್ಮವನ್ನು ಒಪ್ಪಿಸಿದಾಗ ಪಾಪ ತನ್ನ ಅಧಿಕಾರ ಬಲವನ್ನು ಕಳ್ಕೊಂಡ್ಬಿಡ್ತು. If you honestly say this morning, honestly, promptly, frankly, say I'm going through sin, I'm struggling with sin, but I have a desire to come out of it, God will 100% deliver you this morning. ಈ ಮುಂಜಾನೆ ವೇಳೆಯಲ್ಲಿ ನೀವು ಪ್ರಾಮಾಣಿಕವಾಗಿ ನಾನು ಆ ಪಾಪದಲ್ಲಿ ಹೋಗ್ತಿದ್ದೇನೆ, ಅದರಿಂದ ಅದನ್ನು ಹೊರಗೆ ಬರಬೇಕೆಂಬ ನೀವು ಹೇಳುವುದಾದ್ರೆ ದೇವರು ಪ್ರತಿಶತ 100% ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ ಆ ಪಾಪದಿಂದ. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. If you have a desire to come out of that sin, God will help you today. ಆ ಪಾಪದಿಂದ ಹೊರಗಡೆ ಬರುವುದಕ್ಕೆ ನಿಮಗೆ ಆಸೆ ಇದ್ರೆ ದೇವರು ಈ ಮುಂಜಾನೆ ವೇಳೆಯಲ್ಲಿ ಸಹಾಯ ಮಾಡ್ತಾರೆ. ದೇವರು ಸಹಾಯ ಮಾಡ್ತಾನೆ. 100% ಹೇಳ್ತೀನಿ ನಾನು. I'm saying under the power of the Holy Ghost. ನಾನು ಪರಿಶುದ್ಧಾತ್ಮನ ಬಲದಿಂದ ನಿಮಗೆ ಹೇಳ್ತೇನೆ. If you're going through any kind of sin, ಯಾವುದೇ ಪಾಪದಲ್ಲಿ ನೀವು ಹೋಗ್ತಿರುವುದಾದ್ರೆ and you desire to come out of it, ಮತ್ತು ಅದರಿಂದ ಹೊರಗೆ ಬರಬೇಕೆಂಬ ನೀವು ಆಸೆ ಪಡ್ತಿರುವುದಾದ್ರೆ God will 100% deliver you this morning. ದೇವರು ಈ ಮುಂಜಾನೆ ವೇಳೆಯಲ್ಲಿ ಪ್ರತಿಶತ 100% ನಿಮಗೆ ಬಿಡುಗಡೆ ಮಾಡ್ತಾರೆ. If you are that person, ನೀವು ಆ ವ್ಯಕ್ತಿ ಆಗಿದ್ದರೆ stand up wherever you are. ಎಲ್ಲಿದ್ರು ಅಲ್ಲೇ ಎದ್ದು ನಿಂತ್ಕೊಳ್ಳಿ. I don't want you to call you forward. Don't come forward. Wherever you are, place your hands over your head. ನೀವು ಮುಂದೆ ಬರೋದು ಅವಶ್ಯಕತೆ ಇಲ್ಲ. ನೀವು ಎಲ್ಲಿದ್ರು ಅಲ್ಲೇ ನಿಮ್ಮ ತಲೆ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಕೊಳ್ಳಿ. If you desire to come out of sin, ಆ ಒಂದು ಪಾಪದಿಂದ ನೀವು ಹೊರಗಡೆ ಬರಬೇಕೆಂಬ ಆಸೆ ಪಡ್ತಿರುವುದಾದರೆ, ನಿಮಗೆ ನಿಜವಾಗಿ ಆ ಆಸೆ ಇದ್ರೆ, ದೇವರೇ ನನ್ನ ಕೈಯಲ್ಲಿ ಆಗ್ತಿಲ್ಲ, ನಾನು ಎಷ್ಟೋ ಟ್ರೈ ಮಾಡ್ತೀನಿ, ನನ್ನ ಕೈಯಲ್ಲಿ ಆಗ್ತಿಲ್ಲ, I cannot, I'm trying Lord, I'm trying, but I'm failing. This morning I ask for your help. God is 100% near you and he will deliver you this morning. ನೀವು ಅದನ್ನು ಪ್ರಯತ್ನ ಮಾಡಿ ಸೋಲ್ತಿರಬಹುದಾದ್ರೆ, ಮುಂಚಾನೆ ವೇಳೆಯಲ್ಲಿ ಅದರಿಂದ ಹೊರಗೆ ಬರಬೇಕೆಂಬ ಆಸೆ ನಿಮಗೆ ಇರುವುದಾದ್ರೆ ದೇವರು ಪ್ರತಿಶತ 100% ನಿಮಗೆ ಸಹಾಯ ಮಾಡ್ತಾರೆ. ದೇವರೇ ನನಗೆ ಈ ಪಾಪದಿಂದ ಬಿಡಿಸಪ್ಪ, ಈ ಪಾಪ ನನಗೆ ಇಟ್ಕೊಂಡಿದ್ದೆ, ನಾನು ಟ್ರೈ ಮಾಡ್ತಿದ್ದೀನಿ, ಬರಕ್ ಆಗ್ತಿಲ್ಲ, ನಾನು ಎಷ್ಟೋ ಟ್ರೈ ಮಾಡ್ತೀನಿ, ಬರಕ್ ಆಗ್ತಿಲ್ಲ, ಆದ್ರೆ ಇವತ್ತು ನಿನ್ನ ಪ್ರಸನ್ನದಲ್ಲಿ ಹೆಲ್ಪ್ ಮಾಡ್ರಪ್ಪ. When you say that, Holy Spirit will come upon you. Holy Spirit will deliver you this morning. ನೀವು ಅದನ್ನು ಹೇಳುವಾಗ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರ್ತಾರೆ ಮತ್ತು ಆತನು ಬಂದು ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. Lift
Place your hands on your head if you are going through any kind of sin. ಯಾವುದೇ ಒಂದು ವಿಧವಾದ ಪಾಪದಲ್ಲಿ ನೀವು ಹೋಗ್ತಿರುವುದಾದರೆ ನಿಮ್ಮ ಕೈಯನ್ನು ತಲೆ ಮೇಲೆ ಇಟ್ಕೊಳ್ರಿ. ಯಾರು ಹಾಡಬೇಡಿ, ನಾನು ಒಬ್ಬನೇ ಹಾಡ್ತೀನಿ. ಯಾರು ಕೂಡ ಹಾಡಬೇಡ. I speak to every demonic spirit in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಎಲ್ಲ ದುರಾತ್ಮಗಳಿಗೆ ಮಾತಾಡುತ್ತೇನೆ. That is trying to put sin on our lives. ನಮ್ಮ ಜೀವಿತದಲ್ಲಿ ಪಾಪ ಹಾಕುವುದಕ್ಕೆ ಪ್ರಯತ್ನ ಮಾಡ್ತಿರುವಂತ ಎಲ್ಲ ದುರಾತ್ಮಗಳು. I came here this morning to remind you. ಈ ಮುಂಚಾನೆ ವೇಳೆಯಲ್ಲಿ ಇಲ್ಲಿ ನಿಮ್ಮನ್ನು ಜ್ಞಾಪಕ ಪಡಿಸುವುದಕ್ಕೆ ಬಂದಿದೆ. I came here to remind that devil. ಆ ಒಂದು ದುರಾತ್ಮನಿಗೆ ಜ್ಞಾಪಕ ಪಡಿಸುವುದಕ್ಕೆ ಇಲ್ಲಿ ಬಂದಿದೆ. You lost your power 2000 years ago when Jesus died on the cross. 2000 ವರ್ಷಗಳ ಹಿಂದೆ ಯೇಸು ಶಿಲುಬೆ ಮೇಲೆ ಸತ್ತಾಗಲೇ ನಿನ್ನ ಅಧಿಕಾರ ನೀನು ಕಳ್ಕೊಂಡಿದ್ದೀಯಾ. These are God's people. We are God's people. ನಾವು ದೇವ ಜನರಾಗಿದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ. We are under the blood of Jesus. ನಾವು ಯೇಸುವಿನ ರಕ್ತದ ಅಡಿಯಲ್ಲಿದ್ದೇವೆ. And you have no rights over our body. ಮತ್ತು ನಿನಗೆ ನಮ್ಮ ದೇಹಗಳ ಮೇಲೆ ಯಾವುದೇ ಅಧಿಕಾರ ಇಲ್ಲ. In the name of Jesus, ಯೇಸುವಿನ ನಾಮದಲ್ಲಿ, by the power of the Holy Spirit ಪರಿಶುದ್ಧಾತ್ಮನ ಬಲದಿಂದ, who partners with us, ನಮ್ಮ ಜೊತೆಗೆ ಪಾರ್ಟ್ನರ್ ಆಗಿರುವ ಆತನು, in the name of Jesus, ಯೇಸುವಿನ ನಾಮದಲ್ಲಿ I release an anointing, I release the blood, I release the word of God against that sin and to break it all in the mighty name of Jesus. ಆ ಪಾಪದ ವಿರುದ್ಧವಾಗಿ ಆ ದೇವರ ವಾಕ್ಯವನ್ನು, ದೇವರ ಬಲವನ್ನು, ಯೇಸುವಿನ ರಕ್ತವನ್ನು ಬಿಡುಗಡೆ ಮಾಡ್ತೇನೆ, ಅದನ್ನು ಮುರಿಯುವುದಕ್ಕಾಗಿ. In the name of Jesus, ಯೇಸುವಿನ ನಾಮದಲ್ಲಿ, whoever has placed their hands on their head, ಯಾರೆಲ್ಲ ತಮ್ಮ ತಲೆ ಮೇಲೆ ಕೈಗಳನ್ನು ಇಟ್ಕೊಂಡಿದ್ದಾರೋ, the Holy Ghost break that sin right now. ಪರಿಶುದ್ಧಾತ್ಮ ಎಲ್ಲ ಪಾಪಗಳನ್ನು ಮುರಿದಾಕ್ತಾನೆ. In the name of Jesus, ಯೇಸುವಿನ ನಾಮದಲ್ಲಿ break that sin right now. ಈಗಲೇ ಆ ಪಾಪವನ್ನು ಮುರಿದಾಕು. Come out. ಹೊರಗಡೆ ಬಾ. Come out. ಹೊರಗಡೆ ಬಾ ಯೇಸುವಿನ Mighty name. Thank you, Lord. ವಂದನೆ ಕರ್ತನೆ. 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 If you're going through any kind of addiction, ಯಾವುದೋ ಒಂದು ಚಟದಲ್ಲಿ ನೀವು ಹೋಗ್ತಿರುವುದಾದರೆ, I want you to lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ. If you're going through any kind of addiction in your life, ನಿಮ್ಮ ಜೀವಿತದಲ್ಲಿ ಯಾವುದೇ ವಿಧವಾದ ಚಟದಲ್ಲಿ ನೀವು ಹೋಗ್ತಿರುವುದಾದರೆ, God doesn't shame you. ದೇವರು ನಿಮಗೆ ನಾಚಿಕೆ ಪಡಿಸುವುದಿಲ್ಲ. God doesn't hurt you. ನಿಮ್ಮನ್ನು ನೋವುಪಡಿಸುವುದಿಲ್ಲ. God doesn't scold you. ನಿಮ್ಮನ್ನು ದೇವರು ಬೈಯುವುದಿಲ್ಲ. God doesn't push you away. ದೇವರು ನಿಮ್ಮನ್ನು ದೂರಕ್ಕೆ ತಳ್ಳಿ ಬಿಡುವುದಿಲ್ಲ. But He wants you to come back. ಆದ್ರೆ ನೀವು ಮತ್ತೆ ಆತನ ಹತ್ತಿರಕ್ಕೆ ಬರಬೇಕಾದಾಗ ಆತನು ಬಯಸಿದ್ದಾನೆ. Father, in the name of Jesus, ತಂದೆ ಯೇಸುವಿನ I ನಾಮದಲ್ಲಿ pray for people who are suffering through any kind of addiction in their life. ಜನರು ಯಾವುದೇ ವಿಧವಾದ ಚಟದಲ್ಲಿ ಅವರು ನೋವು ಪಡುತ್ತಿರುವುದಾದ್ರೆ ಅಥವಾ ಅದರಲ್ಲಿ ಇರುವುದಾದರೆ, You're opening your arms wide. ನಿಮ್ಮ ಕೈಗಳನ್ನು ಅಗಲವಾಗಿ ತೆರೆ. You want them to come back. ನೀವು ಅವರನ್ನು ಮತ್ತೆ ಹಿಂದಿರುಗಿ ಬರುವುದಕ್ಕೆಂದು And ಬಯಸುತ್ತೀರಿ. if they decide to come back this morning, ಮತ್ತು ನೀವು ಆತನ ಹತ್ತಿರಕ್ಕೆ ಬರುವುದಕ್ಕೆ ನೀವು ಬಯಸುವುದಾದರೆ, ಆಸೆ ಪಡುವುದಾದರೆ, Lord, cover them and take them into your hands. ಕರ್ತನೇ ನಿನ್ನ ಕೈಯಲ್ಲಿ ಅವರನ್ನು ತೆಗೆದುಕೊಳ್ಳು, ಅವರನ್ನು ಮರೆಮಾಚಿಕೊ. Thank you for your presence. And I want to pray for people who are sick in this place. You're taking tablets for any kind of medication. You're fear of that sickness. I see many people having fear of that sickness. ಬಹಳಷ್ಟು ಜನರಿಗೆ ಆ ರೋಗದ ಬಗ್ಗೆ ಭಯ ಇದೆ, ಕಾಯಿಲೆ ಬಗ್ಗೆ ಭಯ ಇದೆ, ಮತ್ತು ಯಾರೆಲ್ಲ ಮಾತ್ರೆಗಳನ್ನು ತೆಗೆದುಕೊಳ್ತಿದ್ದಾರೋ ಅವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. Everybody, I want you to place your hands on that sickness. ಆ ರೋಗ ಎಲ್ಲಿದೆಯೋ ಎಲ್ಲರೂ ಕೂಡ ಅಲ್ಲಿ ನಿಮ್ಮ ಬಲಗೈಯನ್ನು ಇಟ್ಕೊಳ್ಳಿ. I know some people are going through the fear of sickness. ಆ ಒಂದು ಕಾಯಿಲೆಯ ರೋಗದ ಭಯದಲ್ಲಿ ಯಾರೆಲ್ಲ ಹೋಗ್ತಿದ್ದಾರೋ,
You're afraid of losing your life. ನಿಮ್ಮ ಜೀವನ ಒಂದು ಕಳ್ಕೊಂಡು ಬಿಡ್ತೀರಾ ಎಂಬ ಒಂದು ಭಯ ಇರುವುದಾದರೆ, You're afraid of dying in the hospital. ಹಾಸ್ಪಿಟಲ್ ಸಾಯ್ತೀರಾ ಎಂಬ ಭಯ ಇರುವುದಾದರೆ, You're afraid of getting any kind of sickness in your body. ಅಥವಾ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ರೋಗ ಬರುತ್ತದೆ ಎಂಬ ನಿಮಗೆ ಭಯ ಇರುವುದಾದರೆ, Or you're going through any sickness. ಅಥವಾ ಯಾವುದೇ ರೋಗದಲ್ಲಿ ನೀವು ಹೋಗ್ತಿರುವುದಾದರೆ, Place your hands on that sickness ಆ right now. ರೋಗ ಎಲ್ಲಿದೆಯೋ ಅಲ್ಲಿ ನಿಮ್ಮ ಕೈಯನ್ನು ಇಟ್ಕೊಳ್ಳಿ. I receive this healing. ಹೇಳ್ರಿ, ನಾನು ಅದನ್ನು ಹೊಂದಿಕೊಂಡಿದ್ದೇನೆ ಎಂಬುದು. I receive this touch of heaven. ಪರಲೋಕದ ಮುಟ್ಟುವಿಕೆಯನ್ನು ನಾನು ಹೊಂದಿಕೊಂಡಿದ್ದೇನೆ. I speak to that sickness. Come out of their bodies. ಆ ಒಂದು ರೋಗಗಳಿಗೆ ನಾನು ಮಾತಾಡ್ತೇನೆ, ಆ ದೇಹ ಬಿಟ್ಟು ಹೊರಗಡೆ ಬಾ. Let your people be free, oh God. ನಿನ್ನ ಜನರು ಸಂಪೂರ್ಣವಾಗಿ ಬಿಡುಗಡೆ ಆಗಲಿ ಕರ್ತನೇ. Healing come in their body. ಅವರ ದೇಹದೊಳಗಡೆ ಸ್ವಸ್ಥತೆ ಬರಲಿ. Healing come in their bones. ಅವರ ಮೂಳೆಗಳ ಒಳಗೆ ಸ್ವಸ್ಥತೆ ಬರಲಿ. Healing come in their organs. ಅವರ ಜೀವಕೋಶಗಳ ಒಳಗೆ ಸ್ವಸ್ಥತೆ ಬರಲಿ. Healing come in their mind. ಅವರ ಒಂದು ಎಲ್ಲ ದೇಹದ ಭಾಗಗಳಲ್ಲಿ Healing come in their hands. ಕೈಗಳಿಗೆ ಸ್ವಸ್ಥತೆ Healing ಬರಲಿ. come in their legs. ಅವರ ಕಾಲುಗಳಿಗೆ ಸ್ವಸ್ಥತೆ Healing ಬರಲಿ. come in their back. ಅವರ ಬೆನ್ನ ಹಿಂದೆ ಅವರ Healing ಸ್ವಸ್ಥತೆ come ಬರಲಿ. right now. ಸ್ವಸ್ಥತೆ ಈಗಲೇ ಬರಲಿ. Every blind eyes be opened. ಎಲ್ಲ ಕುರುಡು ಕಣ್ಣುಗಳು ತೆರೆಯಲ್ಪಡಲಿ. Touch every part of their body right now. ಆ ರೋಗ ದೇಹದಲ್ಲಿರುವ ಎಲ್ಲ ಭಾಗಗಳು, ಬಲಹೀನವಾದ ಎಲ್ಲ ಭಾಗಗಳು, In the name of Jesus. ಯೇಸುವಿನ ನಾಮದಲ್ಲಿ Let your strength come right now. ನಿನ್ನ ಬಲ ಈಗಲೇ ಬರಲಿ. Every tumor is disappearing. ಎಲ್ಲ ಗಡ್ಡೆಗಳು ಮಾಯವಾಗಲಿ. I believe you've touched many people. ನಾನು ನಂಬ್ತೇನೆ, ಬಹಳಷ್ಟು ಜನರು ನೀನು ಮುಟ್ಟಿದ್ದೀಯ. Touched many people. ಬಹಳಷ್ಟು ನಂಬಿದ್ದೀಯ. I believe you've touched many people. ನಾನು ನಂಬ್ತೇನೆ, ಬಹಳಷ್ಟು ಜನರನ್ನು Lift your hands and receive it. ಕೈಯನ್ನು ಮೇಲೆ ಕೆತ್ತದ್ದು ಹೊಂದಿಕೊಳ್ಳಿ. Let's honor His presence for a few minutes because He's so strong in this place.